ಓಕೆ. ಸೊ ಇಲ್ಲಿಂದ ಫಸ್ಟಿಂದನೇ ಈ ಸೌಂಡ್ಸನ್ನು ಮತ್ತೆ ನಾವು ಇನ್ನೂ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಕೆಲವರಿಗೆ ಸೌಂಡ್ಸ್ ಇದನ್ನು ಹೇಳೋಕ್ಕಾಗ್ತಾ ಇಲ್ಲ, ನಿಮಗೆ ಅಂತಲೂ ಹೇಳಕ್ಕೆ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಸೊ ಅದನ್ನು ಮತ್ತೊಂದು ಸಲ ನೀವು ಅದನ್ನು ಇದು ಮಾಡ್ಕೋಬೇಕು. ಓಕೆ. ಈಗ ನಾನು ಇದನ್ನು ಹೇಳ್ತಾ ಹೋಗ್ತೀನಿ, ನನ್ನ ಜೊತೆಗೆ ನೀವು ಎಲ್ಲರೂ ಇದನ್ನು ಹೇಳಬೇಕು. ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ, ಯಾರಾದರೂ ಒಬ್ಬರು, ಎನಿಬಡಿ. ಓಕೆ, ಆನ್ ಮಾಡಿದ್ರಾ? ಈಗ ನಾನು ಹೇಳ್ದಂಗೆ ಹೇಳಬೇಕು. ಓಕೆ, ನನಗಿಂತ ಮುಂಚೆ ನೀವು ಓಡೋಗಬಾರ್ದು, ನಾನು ಹೇಳೋ ಥರನೇ ಹೇಳಬೇಕು. ಓಕೆ, ಆಲ್ರೈಟ್. ನಾವು ಇದು ಬೇಡ, ಇದು ಕನ್ನಡದಲ್ಲಿ ಇರಲಿ, ಒಂದು ಸಲ ಹೇಳೋಣ, ಆಮೇಲೆ ಬರೀ ಇಂಗ್ಲೀಷ್ ಮಾತ್ರ ಹೇಳೋಣ. ಬ ಬ ಬ ಡ್ 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 ಎ ಎ ಎ ಗ್ ಜ ಗ್ ಜ ಹ ಹ ಹ ಇ ಇ ಇ ಜ ಜ ಜ ಜಿ ಜಿ ಅಂತ ಹೇಳ್ಬಾರ್ದು, ಜ ಜ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕ್ವ 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 ರ್ 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 ಸ್ 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 ಅ ಅ ಅ ವ ವ ವ ವ ವ ವ ಯ ಯ ಯ ಝ್ ಝ್ ಝ್. ಓಕೆ, ನೋಡಿ, ಕೆಲವರು ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ. ವಿಡಿಯೋ ಆನ್ ಮಾಡಿಕೊಂಡ್ರೆ ನಿಮ್ಮದು ಡಾಟಾ ಬೇಗ ಖಾಲಿ ಆಗಿಬಿಡುತ್ತೆ. ಆಮೇಲೆ ಸರ್ ವಿಡಿಯೋ ಕಾಣಿಸ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಡಿ. ಯಾರ್ಯಾರು ವಿಡಿಯೋ ಆನ್ ಮಾಡ್ಕೊಂಡು, ಈ ವೈಫೈ ಇದ್ದರೆ ಪರವಾಗಿಲ್ಲ. ಓಕೆ, ನಿಮ್ಮದು ಡಾಟಾ ಜಾಸ್ತಿ ಇದ್ದರೆ ಪರವಾಗಿಲ್ಲ. ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ವಿಡಿಯೋನ ಆಫ್ ಮಾಡ್ಕೊಳ್ಳಿ, ಆವಾಗ ನನ್ನ ವಿಡಿಯೋ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆ, ಹಾಂ, ಬೀರೇಶ್ ಮತ್ತು ಇನ್ಯಾರು ಒಂದಷ್ಟು ಜನ ಮಾಡ್ಕೊಂಡಿದ್ದೀರಲ್ಲ, ಯಾರು ವಿಡಿಯೋ ಯಾರು ಆನ್ ಮಾಡ್ಕೊಂಡಿದ್ದೀರಾ ಅವ್ರು ಆಫ್ ಮಾಡ್ಕೊಳ್ಳಿ. ವೀರೇಶ್ ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ವೀರೇಶ್ ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ನಮ್ಮದು ವಿಡಿಯೋ ಕೆಲವು ಸಲ ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ. ನಿಮ್ಮ ವಿಡಿಯೋ ನೀವು ಆಫ್ ಮಾಡ್ಕೊಳ್ಳಿ. ಎಸ್, ಗುಡ್, ಥ್ಯಾಂಕ್ ಯು. ಅವಾಗ ಏನಾಗುತ್ತೆ ಅಂದರೆ ನಂದು ವಿಡಿಯೋ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈಗ ಇಲ್ಲಿ ನಮ್ಮದು ಕಾಣಿಸ್ತಾ ಇಲ್ಲ. ಈಗ ನೋಡಿ, ಇದು ಸೌಂಡ್ಸನ್ನು ಕರೆಕ್ಟಾಗಿ ಇದೇ ಥರ ಫಾಲೋ ಮಾಡು. ಪ್ರತಿದಿನ ನೀವು ಇದೇ ಥರ ಸೌಂಡ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಾವೆಲ್ಲಿದ್ವಿ? ಓಕೆ, ಸೊ ಇದು ಆಯಿತು. ಇದೇನಿಲ್ಲ, ನಿಮಗೆ ನಾವು ಏನು ಓದಿದ್ವಿ ಇವಾಗ, ಯಾವ ಅಕ್ಷರಗಳನ್ನು ಓದಿದ್ವಿ ಅಲ್ವಾ, ಅದೇ ಅಕ್ಷರಗಳ ಉಚ್ಚಾರಣೆನೇ ಇಲ್ಲಿ ಹಾಕಿದ್ರಾಯಿತು. ಬ ಆ ಬ್ಯಾ, ಬ ಎ ಬೆ, ಬ ಇ ಬಿ, ಬ ಆ ಬ. ಓಕೆ, ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಬ್ಲೆಂಡಿಂಗ್ ಟು ಕಾನ್ಸನೆಂಟ್ ಪ್ಲಸ್ ವವೆಲ್. ಸೊ ಇದಕ್ಕಿಂತ ಮುಂಚೆ ನಾವೇನು ಮಾಡಿದ್ವಿ? ಕಾನ್ಸನೆಂಟ್ ವವೆಲ್ ಕಾನ್ಸನೆಂಟ್ ಮಾಡಿದ್ವಿ.
ಆ್ಯಬ್ ಆ್ಯಕ್ ಆ್ಯಡ್ ಆ್ಯಫ್ ಆ್ಯಗ್ ಆ್ಯಕ್ ಆಲ್ ಆ್ಯಮ್ ಆ್ಯನ್ ಅಲ್ವಾ. ಈಗ ನೆಕ್ಸ್ಟು ಅದಾದಮೇಲೆ ನಾವು ವೊವೆಲ್ ಕಾನ್ಸನೆಂಟ್ ಆದಮೇಲೆ ಕಾನ್ಸನೆಂಟ್ ವೊವೆಲ್ ಮಾಡಿದ್ವಿ. ಯಾವುದು? ಬ್ಯಾ ಬ್ಯಾ ಬೇ ಬಿ, ಬ್ಯಾ ಬೇ ಬಿ ಬಾಬ, ಕ್ಯಾ ಸೇ ಸಿ ಕಾಕ, ಡ್ಯಾಡ್ ಎ ಡಿ ಡಾಡ್. ರೈಟ್, ಲಾಸ್ಟ್ ಕ್ಲಾಸಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡಿದ್ವಲ್ಲ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ಇದೇ ಮುಖ್ಯವಾಗಿ ಬರುವಂಥದ್ದು. ಮುಂದೆ ಪಾಠಕ್ಕೆ ಹೋದ್ರೂ ಇದೇ ಇರುತ್ತೆ, ಅಲ್ಲಿ ಒಂದು ಎಕ್ಸ್ಟ್ರಾ ಅಕ್ಷರ ಇರುತ್ತೆ. ಅದ್ರ ಮುಂದೆ ಪಾಠಕ್ಕೆ ಹೋದರೆ ಇದೇ ಇರುತ್ತೆ, ಅದ್ರ ಜೊತೆಗೆ ಇನ್ನೆರಡು ಅಕ್ಷರಗಳಿರ್ತವೆ. ಓಕೆ, ಸೊ ಕರೆಕ್ಟಾಗಿ ನಾವು ಫಸ್ಟಿಂದನೇ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಬರೀ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಠ ಬ್ಲೆಂಡಿಂಗ್ 3, ಮೂರನೇ ಬ್ಲೆಂಡಿಂಗ್ ಇದು. ಇದರಲ್ಲಿ ಏನಿಲ್ಲ, ಸಿ ವಿ ಸಿ ಪ್ರಾಕ್ಟೀಸ್ ಮಾಡೋದು. ಸಿ ವಿ ಸಿ ಅಂದರೆ ಏನು? ಲೆಟ್ಸ್ ಸಿ. ಸಿ ವಿ ಸಿ ಅಂದರೆ ಏನು ಅಂತ ನೋಡೋಣ. ನೋಡಿ, ಬ್ಲೆಂಡಿಂಗ್ 3 ಸಿ ವಿ ಸಿ ಅಂದರೆ ಏನು? ಕಾನ್ಸನೆಂಟ್ ವೊವೆಲ್ ಕಾನ್ಸನೆಂಟ್. ಏನು? ಕಾನ್ಸನೆಂಟ್ ವೊವೆಲ್ ಕಾನ್ಸನೆಂಟ್. ಕಾನ್ಸನೆಂಟ್ ಅಂದರೆ ಏನು? ಎ ಬಿ ಸಿ ಎ ಇ ಐ ಒ ಯು ಬಿಟ್ಟು ಬೇರೆ ಎಲ್ಲದು ಕಾನ್ಸನೆಂಟೇ. ಓಕೆ, ವೊವೆಲ್ ಅಂದ್ರೇನು? ಎ ಇ ಐ ಒ ಯು. ಎ ಇ ಐ ಒ ಯುನ ನಾವೇ ಹೇಗೆ ಹೇಳ್ತೀವಿ? ಶಾರ್ಟ್ ವೊವೆಲ್, ಲಾಂಗ್ ವೊವೆಲ್ ಅಂತ ಹೇಳಿದಾಗ ಆ ಎ ಇ ಅ ಅ, ಆ ಎ ಇ ಅ ಅ. ಓಕೆ, ಈಗ ಕಾನ್ಸನೆಂಟ್ ವೊವೆಲ್ ಕಾನ್ಸನೆಂಟ್ ಅಂದರೆ ಏನೂ ಇಲ್ಲ. ಫಸ್ಟ್ ಅಕ್ಷರ ಕಾನ್ಸನೆಂಟ್ ಇರುತ್ತೆ, ಮಧ್ಯದ ಅಕ್ಷರ ವೊವೆಲ್ ಇರುತ್ತೆ, ಕೊನೆಯ ಅಕ್ಷರ ಅಗೇನ್ ಕಾನ್ಸನೆಂಟ್ ಇರುತ್ತೆ. ಫಸ್ಟ್ ಅಕ್ಷರ ವ್ಯಂಜನ ಇರುತ್ತೆ, ಎರಡನೇ ಅಕ್ಷರ ಮಧ್ಯದಲ್ಲಿರೋ ಅಕ್ಷರ ಸ್ವರ ಇರುತ್ತೆ, ಕೊನೆಯಲ್ಲಿರುವಂಥದ್ದು ವ್ಯಂಜನ ಇರುತ್ತೆ. ಇಷ್ಟೇ ಇದು ಸಿ ಬಿ ಸಿ ಅಂದರೆ, ಬೇರೆ ಏನಿಲ್ಲ. ನಮಗೆ ಅಕ್ಷರಗಳನ್ನು ಕೂಡಿಸಿದಾಗ ಆ ಒಂದು ಕಾಂಬಿನೇಷನ್ ಬರುತ್ತಲ್ಲ, ಆ ಕಾಂಬಿನೇಷನ್ ಕರೆಕ್ಟಾಗಿ ಹೇಳೋಕ್ಕೆ ಬರಬೇಕು. ಅದಕ್ಕೆ ಈ ಸರ್ಕಸ್ ಎಲ್ಲ ಮಾಡೋದು. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಕಾನ್ಸನೆಂಟ್ ಯಾವುದು? ಬಿ. ಫಸ್ಟ್ ನಾವೇನು ಮಾಡಬೇಕು? ಬಿ ತೊಗೋಬೇಕು. ಬಿ 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 ತೊಗೊಳ್ಳೋಣ. ಆಮೇಲೆ ಇಲ್ಲಿ ನೋಡಿದ್ವಲ್ವಾ, ಆ್ಯಬ್ ಆ್ಯಕ್ ಆ್ಯಡ್. ಫಸ್ಟಿಗೆ ನಾವು ಇದನ್ನು ಕೂಡಿಸಿದ್ವಿ ತಾನೆ, ಯಾವುದು? ಆ್ಯಬ್ ಆ್ಯಕ್ ಆ್ಯಡ್ ಆ್ಯಫ್ ಆ್ಯಗ್ ಆ್ಯಜ್ ಆ್ಯಕ್ ಆಲ್ ಆ್ಯಮ್ ಆ್ಯನ್. ಇದಕ್ಕೆ ಬಿ ಹಾಕಿದ್ರೆ ಆಯಿತು ಪಕ್ಕದಲ್ಲಿ. ನೀವು ಫಸ್ಟ್ ಏನು ಪ್ರಾಕ್ಟೀಸ್ ಮಾಡಿದ್ದೀರಾ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಅಕ್ಷರ ನಾವು ಎಕ್ಸ್ಟ್ರಾ ಹಾಕ್ತಾಯಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ಒಂದು ಅಕ್ಷರ ಎಕ್ಸ್ಟ್ರಾ ಹಾಕ್ತಾಯಿದ್ದೀವಿ, ಅಷ್ಟೇ ಮಾಡ್ತಾ ಇರೋದು. ಹೊಸದೇನು ಕಲಿಸ್ತಾ ಇಲ್ಲ. ಒಂದು ಅಕ್ಷರನ ನಾವು ಎಕ್ಸ್ಟ್ರಾ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನು ಹೇಗೆ ಉಚ್ಚಾರಣೆ ಮಾಡೋದು ಅಂತ. ಓಕೆ, ಸೊ ಈಗ ಬಿ ಎ ಬಿ ಅಂತಿದೆ. ಬಟ್ ಬಿ ಎ ಬಿನ ನಾವು ಆ ಥರ ಬಿ ಎ ಬಿ ಅಂತಲೇ ಓದಬಾರ್ದು. ಹೆಂಗೆ ಓದ್ತೀವಿ? ಬ ಆ ಬ. ಈಗ ಆಲ್ರೆಡಿ ನಿಮಗೆ ಇದು ಗೊತ್ತು. ಯಾವುದು ಗೊತ್ತು? ಎ ಮತ್ತು ಬಿ ಸೇರಿಸಿದಾಗ ಏನು ಬರುತ್ತೆ ಅಂತ ಗೊತ್ತು ತಾನೆ? ಎ ಮತ್ತು ಬಿ ಸೇರಿಸಿದಾಗ ಏನು ಬರುತ್ತೆ? ಆ್ಯಬ್. ಎ ಸಿ ಸೇರಿಸಿದಾಗ ಏನು ಬರುತ್ತೆ? ಆ್ಯಕ್. ಎ ಡಿ ಸೇರಿಸಿದಾಗ ಏನು ಬರುತ್ತೆ? ಆ್ಯಡ್. ಆ್ಯಫ್, ಆ್ಯಗ್, ಆ್ಯಜ್, ಆ್ಯಕ್, ಆಲ್, ಆ್ಯಮ್. ಇದ್ರ ಜೊತೆಗೆ ಬಿ ಸೇರಿಸೋದು ಅಷ್ಟೇ. ಅಥವಾ ನೀವು ಇದನ್ನು ಇಲ್ಲಿಂದ ತೊಗೊಬೋದು. ಬ ಆ್ಯಬ್ ಬ್ಯಾಬ್, ಬ ಆ್ಯಕ್ ಬ್ಯಾಕ್, ಬ ಆ್ಯಡ್ ಬ್ಯಾಡ್, ಬ ಆ್ಯಫ್ ಬ್ಯಾಫ್, ಬ ಆ್ಯಗ್ ಬ್ಯಾಗ್, ಬ ಆ್ಯಜ್ ಬ್ಯಾಜ್, ಬ ಆ್ಯಕ್ ಬ್ಯಾಕ್, ಬ ಆಲ್ ಬ್ಯಾಲ್, ಬ ಆ್ಯಮ್ ಬ್ಯಾಮ್, ಬ ಆ್ಯನ್ ಬ್ಯಾನ್. ಓಕೆ, ಸೊ ಈ ಕಾಂಬಿನೇಷನ್ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ. ಪ್ರಾಕ್ಟೀಸ್ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಮುಂದೆ ಹೋಗೋಕ್ಕಾಗೋದು. ಇಲ್ಲಾಂದರೆ ನೀವು ಅಲ್ಲೇ ಉಳ್ಕೊಬಿಡ್ತೀರ. ಇದು ಗೊತ್ತಿದ್ದರೆ ಇದಕ್ಕೊಂದು ಅಕ್ಷರ ಹಾಕ್ಕೊಂಡು 3 ಅಕ್ಷರ ಕೂಡಿಸಿದಾಗ ನಮಗೇನು ಕಾಂಬಿನೇಷನ್ ಬರುತ್ತೆ ಅದನ್ನು ಒಟ್ಟಿಗೆ ಓದೋಕ್ಕೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನೀವು ಒಂದೊಂದೇ ಅಕ್ಷರ ಬ ಆ ಅಂತ ಟ್ರೈ ಮಾಡ್ತೀರಾ, ಅದು ಮಾಡ್ಬೋದು. ಉದಾಹರಣೆಗೆ ಒಂದು ನಿಮಿಷ. ಓಕೆ, ಈಗಿಲ್ಲ ಸರ್ ನಮಗೆ ಮೂರು ಅಕ್ಷರ ಇದೆ, 3 ಅಕ್ಷರನ ಒಟ್ಟಿಗೆ ಹೇಳೋಕ್ಕೆ ನನಗೆ ಕಷ್ಟ ಆಗ್ತಾಯಿದೆ. ನೀವು ಪ್ರಾಕ್ಟೀಸ್ ಮಾಡಿಲ್ಲದೆ ಇದ್ದರೆ, ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ. ಫಸ್ಟಿಂದನೇ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ರೆ ಈಸಿ ಆಗುತ್ತೆ.
ಈ 3 ಅಕ್ಷರ ಇದು ನಿಮಗೆ ಕಷ್ಟ ಆಗ್ತಾಯಿದೆ. BAN ಏನು ಮಾಡಬೇಕು? ಬ ಆ ಅಥವಾ ಇದನ್ನು ಸ್ವಲ್ಪ ನೀವು ಬರ್ಕೋಬೇಕು. ಹೇಗೆ ಬರೀತೀರಾ? ಹೀಗೆ ಬರ್ಕೊಳ್ಳಿ. ಬ ಒಂದು ಚುಕ್ಕೆ ಹಾಕ್ಕೊಳ್ಳಿ, ಆ ಒಂದು ಚುಕ್ಕೆ ಹಾಕ್ಕೊಳ್ಳಿ. ಓಕೆ. ಸೊ ಒಂದೊಂದೇ ಅಕ್ಷರನ ನನಗೆ ಒಟ್ಟಿಗೆ ಓದೋಕ್ಕೆ ಕಷ್ಟ ಆಗುತ್ತೆ, ಒಂದೊಂದೇ ಅಕ್ಷರನೇ ನಾನು ಓದ್ತೀನಿ ಅಂತ ಹೇಳಿದ್ರೆ, ಬಟ್ ಈ ಲೆವೆಲ್ ಬಂದಾಗ ನಿಮಗೆ 3 ಅಕ್ಷರನೂ ಒಟ್ಟಿಗೆ ಓದೋಕ್ಕೆ ಬರಬೇಕು. ಇಲ್ಲ ನಿಮ್ಗೆ ಅಂದರೂ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರು. ಯಾಕೆಂದರೆ ಕೆಲವರಿಗೆ ಕಷ್ಟ ಆಗ್ಬೋದೇನೋ. ಅವ್ರು ನೀವೇನು ಮಾಡಬೇಕು? ಅಕ್ಷರನ ಸ್ವಲ್ಪ ದೂರ ಬರ್ಕೊಳ್ಳಿ. ಬರ್ಕೊಂಡ ನಂತರ ಈ ಅಕ್ಷರನ ಫಸ್ಟ್ ತೊಗೊಳ್ಳಿ, ಬ ಬ. ಸೊ ಈ ಅಕ್ಷರನ ಫಸ್ಟ್ ಹೇಳಕ್ಕೆ ಟ್ರೈ ಮಾಡಿ. ಬ ಬ ಬ ಬ ಆ ಆ ಆ ಆ ಆ ಥರ ಫಸ್ಟಿಗೆ 3 ಸಲ ಹೇಳ್ತಾ ಹೋಗಿ. ಆಮೇಲೆ ಬ ಬ ಆ ಬ್ಯಾ, ಬ ಆ ಬ್ಯಾ. ಆಮೇಲೆ ಬ ಆ ಬ ಆ ಬ್ಯಾನ್. ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಆಲ್ರೆಡಿ ಅದ್ರ ಸೌಂಡ್ಸ್ ಗೊತ್ತಿದ್ದರೆ, ನೀವು ಆಲ್ರೆಡಿ ಫಸ್ಟ್ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಬ್ಲೆಂಡಿಂಗ್ 1 ಬ್ಲೆಂಡಿಂಗ್ 2 ಎಲ್ಲ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಬರುತ್ತೆ. ಮಾಡದೇ ಇರೋರು ನೀವು ಈ ಥರ ಬರ್ಕೊಂಡು ಮಾಡಬೇಕಷ್ಟೆ. ಅಥವಾ ಇಲ್ಲಾಂದರೆ ಚಿಕ್ಕ ಮಕ್ಕಳಿಗೆ ಒಂದು ಮೆಥಡ್ ಇದೆ, ನಾವು ಚಿಕ್ಕ ಮಕ್ಕಳಿಗೆ ಈ ಮೆಥಡಲ್ಲೇ ಕಲಿಸ್ತೀವಿ. ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿ ನಿಮಗೆ ಬಿ ಇದೆ. ಫಸ್ಟು ಈ ಕಡೆ ಕಾನ್ಸನೆಂಟ್ ಯಾವ್ದು ಬರುತ್ತೆ ಅದನ್ನು ತೋಳ್ದು ಇಲ್ಲಿ ತೋಳಲ್ಲಿ ಇದರಲ್ಲಿ ಭುಜದಲ್ಲಿ BAN. ಸೊ ಮಧ್ಯದಲ್ಲಿ ಎ ಇದೆ, ಬಿ ಇದೆ, ಇಲ್ಲಿ ಎನ್ ಇದೆ. ಆ ಥರ ನಾವು ಅಸ್ಯೂಮ್ ಮಾಡ್ಕೊಂಡು ಇಲ್ಲಿ ಯಾವುದಿದೆ ಅದನ್ನು ನೋಡ್ಕೋಬೇಕು. BAB ಇದೆಯಾ? ಓಕೆ, ಇಲ್ಲಿ ಬಿ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಸೊ ಬ ಆ ಬ, ಬ ಆ ಬ ಬ್ಯಾಬ್. ಹಾಗೆ ಬ ಆಕ್. ಮಕ್ಕಳಿಗೆ ಈ ಥರ ಹೇಳ್ಕೊಡ್ತೀವಿ. ನಿಮಗೆ ಅನುಕೂಲ ಆಯಿತು ಅಂತ ಹೇಳಿದ್ರೆ ಈ ಥರ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೆ ಈ ಥರ ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ. ಬಟ್ ಅಕ್ಷರಗಳ ಉಚ್ಚಾರಣೆ ಸ್ಪಷ್ಟವಾಗಿ ಬರಬೇಕು. ಫಸ್ಟು ಸ್ಪಷ್ಟತೆ ನೋಡಿ, ಆಮೇಲೆ ಸ್ಪೀಡ್ ಮೇಂಟೈನ್ ಮಾಡಿದ್ರಾಯಿತು. ಓಕೆ. ಹಾಂ. ಸೊ ಅಕ್ಷರಗಳನ್ನು ಗುರುತಿಸೋದು ಅದು ಕರೆಕ್ಟಾಗಿರಬೇಕು. ಮಧ್ಯದಲ್ಲಿ ಒಂದು ಅಕ್ಷರ ಬಂತು ಅಂತ ಇಟ್ಕೊಳ್ಳಿ. ಈಗ ಇದು ಯಾವ ಅಕ್ಷರ, ಇದರ ಉಚ್ಚಾರಣೆ ಏನು ಅಂತ ಹೇಳಿದ್ರೆ ತಟ್ ಅಂತ ಹೇಳೋಕ್ಕೆ ಗೊತ್ತಾಗಬೇಕು ನಿಮಗೆ. ಆಗಲೇ 2 ಅಕ್ಷರ 3 ಅಕ್ಷರ ಒಟ್ಟಿಗೆ ಬಂತು ಅಂತ ಹೇಳಿದ್ರೆ ಅದನ್ನು 1 2 3 ಅಕ್ಷರಗಳನ್ನು ಪಟ್ಟಂತ ಗುರುತಿಸ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಗುರುತಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗಲೇ ಸಮಸ್ಯೆ ಆಗೋದು. ಓಕೆ. ಹಾಂ, ಈಗ ನೋಡಿ ಬ ಬ ಬ ಬ ಆ ಆ ಆ ಪ ಪ ಪ ಬ ಆಪ್ ಬ್ಯಾಪ್. ರೈಟ್? ಬ್ಯಾಪ್. ಸೊ ಇದು ಆಲ್ರೆಡಿ ನಾನು AP ಇದೆಯಲ್ಲ, AP ಅಂದರೆ ಆ್ಯಪ್, ಅದು ಆಲ್ರೆಡಿ ನೀವು ಪ್ರಾಕ್ಟೀಸ್ ಆಗಿರಬೇಕು ಇಷ್ಟೊತ್ತಿಗೆ. ನಾನು ಕೆಲವರು ಪ್ರಾಕ್ಟೀಸ್ ಮಾಡೋದಿಲ್ಲ, ಕಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೆ ನೀವು ಹೆಂಗೆ ಮಾಡಬೇಕು? ಬ ಬ ಆ ಆ ಪ ಪ ಬ್ಯಾಪ್. ಬ ಬ ಆ ಆ ಆರ್ ಆರ್ ಬ್ಯಾರ್. ತು ಬ್ಯಾರ್ ಇದನ್ನು ಬಾರ್ ಅಂತಲೂ ಹೇಳಬೇಕು, ಅದು ಆಮೇಲೆ ಹೇಳ್ತೀನಿ ನಾನು ಯಾಕೆ ಅಂತ. ಬ ಬ ಆ ಆ ಸ್ ಸ್ ಬ್ಯಾಸ್. ಬ ಬ ಆ ಆ ಟ್ ಟ್ ಬ್ಯಾಟ್. ಅಥವಾ ಬ ಆವ್ ಬ್ಯಾವ್, ಬ ಆ ಬಾ. ಸೊ AW ಬಂದಾಗ ನಾನು ಹೇಳಿದ್ದೀನಿ ಆ ಸೌಂಡ್ ಬರಬೇಕು. ಆ ಬಾ ಅಂದರೆ ಏನು ಬರಬೇಕು? ಬಾ ಅಂತ ಹೇಳಬೇಕು. ಬ ಆಕ್ಸ್ ಬ್ಯಾಕ್ಸ್. ಬ ಎ ಬೇ. ಬ ಆಸ್ ಬ್ಯಾಸ್. ಬರ್ತಾ ಇದೆಯಾ ಎಲ್ರಿಗೂ? ಇದೇ ಥರ ಉಚ್ಚಾರಣೆ ಬಂದರೆ ಮಾತ್ರ ನಿಮಗೆ ಇಂಗ್ಲೀಷ್ ಓದೋಕ್ಕಾಗೋದು. ಓಕೆ, ಇಲ್ಲಿ ನೋಡಿ. ಕ ಆಬ್ ಕ್ಯಾಬ್. ಕ ಆಕ್ ಕ್ಯಾಕ್. ಕ್ ಆಡ್ ಕ್ಯಾಡ್. ಕ್ ಆಫ್ ಕ್ಯಾಫ್. ಕ್ ಆಗ್ ಕ್ಯಾಗ್. ಕ್ ಆಜ್ ಕ್ಯಾಜ್. ಕ್ ಆಕ್ ಕ್ಯಾಕ್. ಕ್ ಆಲ್ ಕ್ಯಾಲ್. ಕ್ ಆಮ್ ಕ್ಯಾಮ್. ಕ್ ಆನ್ ಕ್ಯಾನ್. ಓಕೆ, ನೆಕ್ಸ್ಟ್ ಇದನ್ನು ಒಂದು ಮಾತ್ರ ನಾನು ಹೇಳ್ಕೊಡ್ತೀನಿ ನಿಮಗೆ. ಇನ್ನು ಉಳಿದಿರೋದೆಲ್ಲ ನೀವೇ ಪ್ರಾಕ್ಟೀಸ್ ಮಾಡಬೇಕು. ಕ ಆ್ಯಪ್ ಕ್ಯಾಪ್. ಕ ಆರ್ ಕ್ಯಾರ್. ಸೊ AR ಬಂದಾಗ ನಾನು ಹೇಳಿದ್ದೀನಿ ನಿಮಗೆ, AR ಬಂದಾಗ ಆರ್ ಅಂತಲೂ ಬರುತ್ತೆ, ಆರ್ ಅಂತಲೂ ಬರುತ್ತೆ. ಸದ್ಯಕ್ಕೆ ನಾವು ಆರ್ ಅಂತ ತಗೊಳ್ಳೋಣ. ಕ್ಯಾರ್, ಕ್ ಆಸ್ ಕ್ಯಾಸ್. ಕ್ ಆಟ್ ಕ್ಯಾಟ್. ಕ್ ಆವ್
ಕ್ಯಾಪ್, ಆ, ಕಾ. ಸೊ ಎ ಡಬ್ಲ್ಯೂ ಬಂದಾಗ ನಾನು ಹೇಳಿದ್ದೀನಿ ಆ ಅನ್ನೋ ಸೌಂಡ್ ಬರುತ್ತೆ.